ಸಿಎಂ ಹಾಗೂ ಡಿಸಿಎಂಗೆ ಮಲ್ಲಿಕಾರ್ಜುನ ಖರ್ಗೆ ಏನು ಒಗ್ಗಟ್ಟಿನ ಪಾಠ ಹೇಳಿದ್ರು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನಾವು ಖರ್ಗೆ ಮಾತಿಗೆ ಬದ್ಧ ಅಂತ ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖರ್ಗೆ ಅವರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ವಿಪಕ್ಷಗಳ ಮಾರ್ಗದರ್ಶನವನ್ನು ಕೇಳ್ತೇವೆ ಅಂತ ಹೇಳಿದ್ದಾರೆ. ಬಿಜೆಪಿ ಟೀಕೆ ಮಾಡಿದ್ರು ನಮಗೆ ಬೇಜಾರಿಲ್ಲ ಅಂತ ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖರ್ಗೆ ಅವರು ಹೇಳ್ದಂಗೆ ಕೇಳ್ತೀರಾ ಸರ್, ಖರ್ಗೆ ಅವರು ಹಿಂಗಂದ್ರಲ್ಲ ಅನ್ನೋ ವಿಚಾರಕ್ಕೆ ಬಿಜೆಪಿನ ಯಾಕೆ ಹೇಳುತ್ತಂದ್ರು, ಬಿಜೆಪಿಯವರು ಹೇಳಿದ್ರು ಕೇಳ್ತೀವಿ ಅಂತ ಯಾಕೆ ಹೇಳಿದ್ರು, ಮಾರ್ಮಿಕವಾಗಿ ಏನಾದ್ರು ಹೇಳಿದ್ರ ಡಿಕೆ ಶಿವಕುಮಾರ್ ಅವರು ಅನ್ನೋ ಪ್ರಶ್ನೆ. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದೊಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಏನಿಲ್ಲ, ಅವ್ರು ಏನ್ ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ, ಅರ್ಥ ಆಯ್ತಾ? ಅವ್ರು ಏನ್ ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡ್ಲಿ, ಅದನ್ನು ಕೇಳಕ್ ರೆಡಿ ಇದೀವಿ ನಾವು. ಏನ್ ನಮ್ಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ, ನಮ್ಗೇನ್ ಬೇಜಾರೇನಿಲ್ಲ. ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ. ಇನ್ನ ಏನ್ ಬೇಕಾದ್ರು ಹೇಳಿ, ನಾವು ಮಾಡೋ ಕೆಲಸ ಜನಕ್ಕೆ ಏನ್ ಮಾಡ್ಬೇಕು ಮಾಡ್ತೀವಿ. ಅವ್ರು ಏನ್ ಹೇಳಿದಾರೆ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಏನಿಲ್ಲ, ಅವ್ರು ಏನ್ ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ, ಅರ್ಥ ಆಯ್ತಾ? ಅವ್ರು ಏನ್ ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡ್ಲಿ, ಅದನ್ನು ಕೇಳಕ್ ರೆಡಿ ಇದೀವಿ ನಾವು. ಏನ್ ನಮ್ಗೇನು ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಿಜ ಖರ್ಗೆ ಅವರು ಮಾರ್ಗದರ್ಶನದಲ್ಲಿ ನಾವು ಅವ್ರು ಏನ್ ಹೇಳಿದ್ರು ಕೇಳ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಹೇಳ್ತಾನೆ ಬಿಜೆಪಿಯವರು ಹೇಳಿದ್ರು ಕೇಳ್ತೀವಿ, ಬಿಜೆಪಿಯವರು ನಮ್ಮನ್ನು ಟೀಕೆ ಮಾಡಿದ್ರು ನಾವು ತಗೋತೀವಿ ಅನ್ನೋ ಅರ್ಥದಲ್ಲೂ ಕೂಡ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತಿನ ಮರ್ಮ ಏನು? ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಈ ಬಣ ಭಿನ್ನತೆಯ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಡಿಕೆ ಶಿವಕುಮಾರ್ ಅವರ ಮಾತಿನ ಮರ್ಮ ಏನು? ಖಂಡಿತ ಶ್ರೀಲಕ್ಷ್ಮಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವೆ ಒಂದಷ್ಟು ಆಂತರಿಕ ಸಂಘರ್ಷ ಕಳೆದ 3-4 ತಿಂಗಳಿಂದ ನಡೀತಾನೆ ಇದೆ. ಆ ಸಂಘರ್ಷ ಈಗ ತಾರಕಕ್ಕೆ ಹೋಗಿತ್ತು ಕಳೆದ ತಿಂಗಳಿಂದ ಈಚೆಗೆ. ಸಾಕಷ್ಟು ಬಾರಿ ಹೈಕಮಾಂಡ್ ಕೂಡ ಇವರಿಬ್ಬರಿಗೆ ಸಲಹೆ ಸೂಚನೆಯನ್ನ ಕೊಟ್ಟಿತ್ತು, ಒಗ್ಗಟ್ಟಾಗಿ ಹೋಗಿ ಅನ್ನುವಂಥದ್ದು. ಇದ್ರ ಜೊತೆಗೆ ಭಿನ್ನಾಭಿಪ್ರಾಯ ಎರಡೂ ಬಣಗಳ ಮಧ್ಯೆ ಇದ್ದೇ ಇತ್ತು. ಇದ್ರ ಜೊತೆಗೆ ಈಗ ಬಜೆಟ್ ಅಧಿವೇಶನ ಮುಗಿದ ಬಳಿಕ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥದ್ದು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಇರತಕ್ಕಂಥದ್ದು. ಯಾಕಂದ್ರೆ ಡಿಸಿಎಂ ಅವರು ಸಿಎಂ ಪಟ್ಟಕ್ಕಾಗಿ ಪಟ್ಟನ್ನ ಹಿಡ್ಕೊಂಡು ಕೂರ್ತಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಖರ್ಗೆ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ರು ನಿನ್ನೆ ಅಷ್ಟೇ. ಇಬ್ಬರು ಒಗ್ಗಟ್ಟಾಗಿ ಹೋದ್ರೆ ನಮ್ಮ ಪಕ್ಷ ಉಳಿಯುತ್ತೆ, ಸರ್ಕಾರ ಉಳಿಯುತ್ತದೆ, ಮುಂದೆ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದಾದ್ರೆ ಇಬ್ಬರು ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಡಿಸಿಎಂ ಎಷ್ಟರ ಮಟ್ಟಿಗೆ ಇದನ್ನು ಪಾಲಿಸ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವ್ರು ಕಳ್ಕೋಬೇಕಾಗಿದ್ದೇನಿಲ್ಲ, ಆ ಪಟ್ಟವನ್ನು ಉಳಿಸ್ಕೋಬೇಕಾಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಆ ಪಟ್ಟವನ್ನು ಪಡ್ಕೋಬೇಕಾದ್ರೆ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಅವ್ರು ಸ್ಯಾಕ್ರಿಫೈಸ್ ಮಾಡೋಕೆ ಮನಸ್ಥಿತಿಯಲ್ಲಿ ಇದಾರಾ ಪಕ್ಷಕ್ಕಾಗಿ ಮತ್ತು ಸರ್ಕಾರಕ್ಕಾಗಿ ಅನ್ನುವಂಥದ್ದು ಬಹಳ ಪ್ರಮುಖ ಇದೆ. ಯಾಕಂದ್ರೆ ಇನ್ನೊಂದ್ ಕಡೆ ಬಿಜೆಪಿ ಕೂಡ ಇದು ಎಲ್ಲ ಬೆಳವಣಿಗೆಗಳನ್ನ ಕಾದು ಕೂತ್ಕೊಂಡಿದೆ. ಆದ್ರಿಂದ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ನಡೀತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದು ಎಷ್ಟು ದಿನದ ಮಟ್ಟಿಗೆ, 1 ತಿಂಗಳ, 2 ತಿಂಗಳ ಅಥವಾ 6 ತಿಂಗಳ ಅನ್ನುವಂಥದ್ದು ಬಹಳ ಪ್ರಶ್ನೆಗಳಿದಾವೆ. ಅಥವಾ 5 ವರ್ಷವನ್ನು ಕೂಡ ಸಿಎಂ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಬಿಟ್ಟು ಕೊಡ್ತಾರ ಅನ್ನೋಂಥದ್ದು ಕೂಡ ಪ್ರಶ್ನೆಗಳಿದಾವೆ. ಅದಕ್ಕೆಲ್ಲವನ್ನು ಉತ್ತರ ರಾಜಕೀಯ ನಿರ್ಧಾರಗಳು ಆಗ್ತವೆ. ಅದು ಯಾರು ಕೂಡ ಅರಿತುಕೊಳ್ಳಕ್ ಆಗೋದಿಲ್ಲ. ಯಾಕಂದ್ರೆ ರಾಜಕೀಯ ನಿರ್ಧಾರಗಳು ಒಂದು ರಾತ್ರಿಯಲ್ಲೇ ಬದಲಾವಣೆ ಆಗುವಂತದ್ದು, ಸರ್ಕಾರ ಕೂಡ ರಾತ್ರಿಯಲ್ಲೇ ಬದಲಾವಣೆ ಆದಂತಹ ಉದಾಹರಣೆಗಳು ಕಣ್ಮುಂದೆ ಇರೋದ್ರಿಂದ ಸದ್ಯ ಖರ್ಗೆ ಅವರ ಸೂಚನೆ ಮೇರೆಗೆ ನಾವು ಒಗ್ಗಟ್ಟಿಂದ ಹೋಗ್ತೇವೆ ಅಂತ ಮಾತನ್ನ ಹೇಳ್ತಾರೆ. ಅದು ಎಷ್ಟು ದಿನ ಇರ್ತಾರೆ ಇಬ್ಬರು ಒಗ್ಗಟ್ಟಿನ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಸಿಎಂ ಹಾಗೂ ಡಿಸಿಎಂಗೆ ಮಲ್ಲಿಕಾರ್ಜುನ ಖರ್ಗೆ ಏನು ಒಗ್ಗಟ್ಟಿನ ಪಾಠ ಹೇಳಿದ್ರು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನಾವು ಖರ್ಗೆ ಮಾತಿಗೆ ಬದ್ಧ ಅಂತ ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖರ್ಗೆ ಅವರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ವಿಪಕ್ಷಗಳ ಮಾರ್ಗದರ್ಶನವನ್ನು ಕೇಳ್ತೇವೆ ಅಂತ ಹೇಳಿದ್ದಾರೆ. ಬಿಜೆಪಿ ಟೀಕೆ ಮಾಡಿದ್ರು ನಮಗೆ ಬೇಜಾರಿಲ್ಲ ಅಂತ ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖರ್ಗೆ ಅವರು ಹೇಳ್ದಂಗೆ ಕೇಳ್ತೀರಾ ಸರ್, ಖರ್ಗೆ ಅವರು ಹಿಂಗಂದ್ರಲ್ಲ ಅನ್ನೋ ವಿಚಾರಕ್ಕೆ ಬಿಜೆಪಿನ ಯಾಕೆ ಹೇಳುತ್ತಂದ್ರು, ಬಿಜೆಪಿಯವರು ಹೇಳಿದ್ರು ಕೇಳ್ತೀವಿ ಅಂತ ಯಾಕೆ ಹೇಳಿದ್ರು, ಮಾರ್ಮಿಕವಾಗಿ ಏನಾದ್ರು ಹೇಳಿದ್ರ ಡಿಕೆ ಶಿವಕುಮಾರ್ ಅವರು ಅನ್ನೋ ಪ್ರಶ್ನೆ.
ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನಂದ್ರೆ ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಏನಿಲ್ಲ, ಅವ್ರು ಏನ್ ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ, ಅರ್ಥ ಆಯ್ತಾ? ಅವ್ರು ಏನ್ ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡ್ಲಿ, ಅದನ್ನು ಕೇಳಕ್ ರೆಡಿ ಇದೀವಿ ನಾವು. ಏನ್ ನಮ್ಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ, ನಮ್ಗೇನ್ ಬೇಜಾರೇನಿಲ್ಲ. ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ. ಇನ್ನ ಏನ್ ಬೇಕಾದ್ರೂ ಹೇಳಿ, ನಾವು ಮಾಡೋ ಕೆಲಸ ಜನಕ್ಕೆ ಏನ್ ಮಾಡಬೇಕು ಮಾಡ್ತೀವಿ. ಅವ್ರು ಏನ್ ಹೇಳಿದಾರೆ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಏನಿಲ್ಲ, ಅವ್ರು ಏನ್ ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ, ಅರ್ಥ ಆಯ್ತಾ? ಅವ್ರು ಏನ್ ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡ್ಲಿ, ಅದನ್ನು ಕೇಳಕ್ ರೆಡಿ ಇದೀವಿ ನಾವು. ಏನ್ ನಮ್ಗೇನು ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಿಜ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಅವ್ರು ಏನ್ ಹೇಳಿದ್ರು ಕೇಳ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಹೇಳ್ತಾನೆ ಬಿಜೆಪಿಯವರು ಹೇಳಿದ್ರು ಕೇಳ್ತೀವಿ, ಬಿಜೆಪಿಯವರು ನಮ್ಮನ್ನು ಟೀಕೆ ಮಾಡಿದ್ರು ನಾವು ತಗೋತೀವಿ ಅನ್ನೋ ಅರ್ಥದಲ್ಲೂ ಕೂಡ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತಿನ ಮರ್ಮ ಏನು? ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಈ ಬಣ ಭಿನ್ನತೆಯ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಡಿಕೆ ಶಿವಕುಮಾರ್ ಅವರ ಮಾತಿನ ಮರ್ಮ ಏನು? ಖಂಡಿತ ಶ್ರೀಲಕ್ಷ್ಮಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವೆ ಒಂದಷ್ಟು ಆಂತರಿಕ ಸಂಘರ್ಷ ಕಳೆದ 4 ತಿಂಗಳಿಂದ ನಡೀತಾನೆ ಇದೆ. ಆ ಸಂಘರ್ಷ ಈಗ ತಾರಕಕ್ಕೆ ಹೋಗಿತ್ತು ಕಳೆದ ತಿಂಗಳಿಂದ ಈಚೆಗೆ. ಸಾಕಷ್ಟು ಬಾರಿ ಹೈಕಮಾಂಡ್ ಕೂಡ ಇವರಿಬ್ಬರಿಗೆ ಸಲಹೆ ಸೂಚನೆಯನ್ನು ಕೊಟ್ಟಿತ್ತು, ಒಗ್ಗಟ್ಟಾಗಿ ಹೋಗಿ ಅನ್ನುವಂಥದ್ದು. ಇದ್ರ ಜೊತೆಗೆ ಭಿನ್ನಾಭಿಪ್ರಾಯ ಎರಡು ಬಣಗಳ ಮಧ್ಯೆ ಇದ್ದೇ ಇತ್ತು. ಇದ್ರ ಜೊತೆಗೆ ಈಗ ಬಜೆಟ್ ಅಧಿವೇಶನ ಮುಗಿದ ಬಳಿಕ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥದ್ದು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಇರತಕ್ಕಂಥದ್ದು. ಯಾಕಂದ್ರೆ ಡಿಸಿಎಂ ಅವರು ಸಿಎಂ ಪಟ್ಟಕ್ಕಾಗಿ ಪಟ್ಟನ್ನ ಹಿಡ್ಕೊಂಡು ಕೂರ್ತಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಖರ್ಗೆ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ರು ನಿನ್ನೆ ಅಷ್ಟೇ. ಇಬ್ಬರು ಒಗ್ಗಟ್ಟಾಗಿ ಹೋದರೆ ನಮ್ಮ ಪಕ್ಷ ಉಳಿಯುತ್ತೆ, ಸರ್ಕಾರ ಉಳಿಯುತ್ತದೆ, ಮುಂದೆ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದಾದ್ರೆ ಇಬ್ಬರು ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಡಿಸಿಎಂ ಎಷ್ಟರ ಮಟ್ಟಿಗೆ ಇದನ್ನು ಪಾಲಿಸ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವ್ರು ಕಳ್ಕೋಬೇಕಾಗಿದ್ದೇನಿಲ್ಲ, ಆ ಪಟ್ಟವನ್ನು ಉಳಿಸ್ಕೋಬೇಕಾಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಆ ಪಟ್ಟವನ್ನು ಪಡ್ಕೋಬೇಕಾದ್ರೆ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಅವ್ರು ಸ್ಯಾಕ್ರಿಫೈಸ್ ಮಾಡೋ ಮನಸ್ಥಿತಿಯಲ್ಲಿ ಇದಾರಾ ಪಕ್ಷಕ್ಕಾಗಿ ಮತ್ತು ಸರ್ಕಾರಕ್ಕಾಗಿ ಅನ್ನುವಂಥದ್ದು ಬಹಳ ಪ್ರಮುಖ ಇದೆ. ಯಾಕಂದ್ರೆ ಇನ್ನೊಂದು ಕಡೆ ಬಿಜೆಪಿ ಕೂಡ ಇದು ಎಲ್ಲ ಬೆಳವಣಿಗೆಗಳನ್ನ ಕಾದು ಕೂತ್ಕೊಂಡಿದೆ. ಆದ್ರಿಂದ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ನಡೀತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದು ಎಷ್ಟು ದಿನದ ಮಟ್ಟಿಗೆ, 1 ತಿಂಗಳ, 2 ತಿಂಗಳ ಅಥವಾ 6 ತಿಂಗಳ ಅನ್ನುವಂಥದ್ದು ಬಹಳ ಪ್ರಶ್ನೆಗಳಿದಾವೆ. ಅಥವಾ 5 ವರ್ಷವನ್ನು ಕೂಡ ಸಿಎಂ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಬಿಟ್ಟುಕೊಡ್ತಾರ ಅನ್ನುವಂಥದ್ದು ಕೂಡ ಪ್ರಶ್ನೆಗಳಿದಾವೆ. ಅದಕ್ಕೆಲ್ಲವನ್ನು ಉತ್ತರ ರಾಜಕೀಯ ನಿರ್ಧಾರಗಳು ಆಗ್ತವೆ. ಅದು ಯಾರು ಕೂಡ ಅರಿತುಕೊಳ್ಳಕ್ ಆಗೋದಿಲ್ಲ. ಯಾಕಂದ್ರೆ ರಾಜಕೀಯ ನಿರ್ಧಾರಗಳು ಒಂದು ರಾತ್ರಿಯಲ್ಲೇ ಬದಲಾವಣೆ ಆಗುವಂತದ್ದು, ಸರ್ಕಾರ ಕೂಡ ರಾತ್ರಿಯಲ್ಲೇ ಬದಲಾವಣೆ ಆದಂತಹ ಉದಾಹರಣೆಗಳು ಕಣ್ಮುಂದೆ ಇರೋದ್ರಿಂದ ಸದ್ಯ ಖರ್ಗೆ ಅವ್ರ ಸೂಚನೆ ಮೇರೆಗೆ ನಾವು ಒಗ್ಗಟ್ಟಿಂದ ಹೋಗ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಅದು ಎಷ್ಟು ದಿನ ಇರ್ತಾರೆ ಇಬ್ಬರು ಒಗ್ಗಟ್ಟಿನ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.